ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂದಿನಂತೆ ನಾನು ನಿಮ್ಮ ಒಂದು ಕಾಮೆಂಟ್ಸ್ಗಳಿಗೆ ಉತ್ತರವನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಕೂಡ ಏನಾದರೂ ಬಿ ಎಸ್ ಸಿ ನರ್ಸಿಂಗಿಗೆ ಡೌಟ್ಗಳಿದ್ದಲ್ಲಿ, ಕರ್ನಾಟಕದಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂತ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದ್ದು ನಿಮ್ಮಲ್ಲಿ ಡೌಟ್ಗಳಿದ್ದಲ್ಲಿ ನನಗೆ ಕಾಮೆಂಟ್ಸನ್ನು ಹಾಕ್ಬೋದು. ಅದನ್ನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಸೊ ಒಂದು ಕಾಮೆಂಟ್ಸ್ ಏನಂತಂದರೆ, ಫಿಮೇಲ್ಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಬೆಸ್ಟಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಗರ್ಲ್ಸ್ಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೆ ಚೆನ್ನಾಗಿರುತ್ತಾ ಅಂತ ಕೇಳ್ತಾ ಇರುವಂಥ ಪ್ರಶ್ನೆ. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಹೇಳೋದಾದರೆ, ಎಸ್, ನೀವು ಬಿ ಎಸ್ ಸಿ ನರ್ಸಿಂಗನ್ನು ಗರ್ಲ್ಸ್ ಮಾಡ್ಬೋದು. ಅತಿ ಬೇಗನೆ ಜಾಬ್ ಬೇಕು ಅಂತಂದರೆ ಬಿ ಎಸ್ ಸಿ ನರ್ಸಿಂಗನ್ನು ನೀವು ಮಾಡ್ಬೋದಾಗಿದೆ. ಇಲ್ಲ ಅಂದರೂ ಕೂಡ ನೀವು JNM ನರ್ಸಿಂಗ್ ಕೂಡ ಮಾಡ್ಕೊಳ್ಬೋದು. ಈ ಬಿ ಎಸ್ ಸಿ ನರ್ಸಿಂಗ್ ಮುಗಿದ ತಕ್ಷಣ ನಿಮಗೆ ಇದೊಂದು ಜಾಬ್ ಓರಿಯೆಂಟೆಡ್ ಪ್ರೊಫೆಷನಲ್ ಕೋರ್ಸ್ ಇರೋದರಿಂದ ನೀವು ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ರೆ ಬೆಟ್ರು. ಅದ್ರ ಜೊತೆಗೆ ನೀವು ಇಲ್ಲಿ ಏನಪ್ಪ ಅಂತಂದರೆ ನರ್ಸ್ ಆಗಿ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ಇದು ಡಿಗ್ರಿ ಕೋರ್ಸ್ ಇರೋದರಿಂದ ನೀವು IAS KSಗಳಿಗೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ತಯಾರಿನ ಮಾಡ್ಕೊಳ್ಬೋದು. ಇದರಲ್ಲಿ ನಿಮಗೆ ಒಳ್ಳೆಯ ನಾಲೆಜನ್ನು ಬರೋದರಿಂದ ನರ್ಸಿಂಗ್ ಫೀಲ್ಡಲ್ಲಿ ಒಳ್ಳೆಯ ಸ್ಯಾಲ್ರಿ ಇರುತ್ತೆ ಮತ್ತು ಬೆಟ್ರ್ ಸೆಕ್ಯೂರಿಟಿ ಜಾಬ್ ಕೂಡ ಇರುತ್ತೆ. ಯಾಕಂದರೆ ಆಲ್ ಓವರ್ ವರ್ಲ್ಡಲ್ಲಿ ಇದಕ್ಕೆ ಜಾಬ್ ಇರೋದರಿಂದ ಇದೊಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮತ್ತು ಆಮೇಲೆ ಸೆಕ್ಯೂರ್ಡ್ ಆಗಿರುವಂಥ ಕೋರ್ಸ್ ಆಗಿದೆ. ಇದನ್ನು ಗರ್ಲ್ಸ್ ಮತ್ತು ಬಾಯ್ಸ್ ಕೂಡ ಮಾಡ್ಬೋದು. ಇಲ್ಲಿ ಯಾವುದೇ ಥರಂಥ ತಾರತಮ್ಯ ಇರೋದಿಲ್ಲ. ಗರ್ಲ್ಸ್ಗೆ ಇಲ್ಲ ಮಾತ್ರ ಅಷ್ಟೇ ಅಂತ ಈ ಥರ ಇಲ್ಲ, ಬಾಯ್ಸು ಕೂಡ ಈ ಒಂದು ಕೋರ್ಸನ್ನು ಮಾಡ್ಬೋದು.